ಅದೇ ಸರ್ ಕೋಟ್ಯಾಂತರ ರೂಪಾಯಿ ಸಾಲ ಮಾಡ್ಕೊಂಡಿದ್ದಾರೆ ಅಂತ ಸುದ್ದಿ ಬಂದಿದೆ ಅಂದ್ರೆ ಈ ಸಿನಿಮಾಗೋಸ್ಕರ. ಅದೇ ಹೇಳಿದ್ದೆ ನಾನು ಮೊದಲೇ ಹೇಳಿದ್ನಲ್ಲ, ಕೋಟ್ಯಾಂತರ ಖರ್ಚು ಮಾಡಿದ್ದಾರೆ. ಆ ದುಡ್ಡು ಹೇಗೆ ಬಂತು ಹೇಗೆ ಅದೆಲ್ಲ ನಾವು ಯಾಕೆ ಹೇಳ್ಕೊಂಡು ಅಲ್ವಾ, ಅದು ನಿರ್ಮಾಪಕರ ಒಂದು ಕಷ್ಟ ಆಗ್ತದೆ. ಏನು ಒಳ್ಳೇದಾಗಲಿ ಅಂತ ನೀವು ಹೇಳ್ತೀರಿ, ನಾನು ಹೇಳ್ತೀನಿ. ಸರ್, ಹಿಂದೊಮ್ಮೆ ಇದೇ ರೀತಿ ಸಾರಥಿ ಸಿನಿಮಾ ಕೂಡ ಜೈಲಲ್ಲಿದ್ದಾಗ ರಿಲೀಸ್ ಆಗಿತ್ತು. ಅದೇ ರೀತಿ ಡೆವಿಲ್ ಕೂಡ ಅವ್ರು ಜೈಲಲ್ಲಿ ಇದ್ದಾಗಲೂ ರಿಲೀಸ್ ಆಗ್ಬೋದು, ಯಾಕಂದ್ರೆ ಎಲ್ಲಾ ಕೆಲಸಗಳು ಮುಗಿದಿದೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಈಗ ಮಾಡ್ತಾರಲ್ಲ, ಈಗ ನಾನು ಹೇಳಿರೋದು ನಿಜ, ನೀವೇನು ಕೇಳ್ತಿರೋದು ಮುಗಿದೋಗಿದೆ. ಅದು ಡೇಟ್ ಫಿಕ್ಸ್ ಮಾಡಬೇಕು, ಮಾಡ್ತಾರೆ, ಮಾಡಲೇಬೇಕಲ್ಲ. ಪಾಪ ಅವನು ಸಾಲ ಮಾಡಿ ದುಡ್ಡು ಖರ್ಚು ಮಾಡಿ ಪ್ರೊಡಕ್ಷನ್ ಮಾಡಿದ್ದಾರೆ ನಮ್ಮ ಹುಡುಗ. ಅವರು ಒಳ್ಳೇದಾಗಬೇಕಲ್ವಾ, ಒಳ್ಳೇದಾಗಲಿ ಅಂತ ನೀವು ಹೇಳ್ತೀರಿ, ನಾನು ಹೇಳ್ತೀನಿ. ಸರ್, ನೀವು ಅವಾಗಲೂ ಹೇಳಿದ್ರಿ ಟೈಟಲ್ ಯಾಕೋ ಒಂಥರ ಇದೆ ಅಂತ, ಟೈಟಲ್ ಯಾಕೋ ಒಂಥರ ಇದೆ ಅಂತ ಹೇಳಿದೆ ಅಂತ. ಸೊ ಟೈಟಲ್ ಏನಾದ್ರು ಪ್ರಾಬ್ಲಮ್ ಆಯ್ತಾ ಸಿನಿಮಾಗೆ? ಪ್ರಾಬ್ಲಮ್ ಏನಾಗಿಲ್ಲ, ಅವ್ರಿಗೆ ಕತೆಗೆ ತಕ್ಕನಾಗಿದೆ ಅಂತ ಹೇಳಿದ್ರು, ಇಟ್ಕೊಳ್ಳಿಯಪ್ಪ ಅಂತ ಹೇಳಿದ್ವಿ ಅಷ್ಟೇ. ನನ್ಗೆ ಡೆವಿಲ್ ಇಟ್ಟಾಗ ನನಗೆ ಯಾಕೆ ಏನೋ ಡೆವಿಲ್ ಈ ಥರ ಇದೆಯಲ್ಲಪ್ಪ ಅಂದ್ಕೊಂಡಿದ್ದೆ. ಇಲ್ಲ, ಕತೆಗೆ ಅದು ಸೂಟ್ ಆಗ್ತದೆ ಅಂದರು. ದರ್ಶನ್ ಹೇಳಿದ್ರು, ಅವರು ಪ್ರೊಡಕ್ಷನ್ ಕೂಡ ಹೇಳಿದ್ರು, ನಮ್ಮ ಪ್ರಕಾಶ್ ಅವರು ಒಳ್ಳೇದಾಗಿದ್ರು ಮಾಡ್ಕೊಳ್ಳಿಯಪ್ಪ ಅಂತ ಹೇಳಿದ್ರು. ಇನ್ನೇನಾಗುತ್ತೆ. ಈ ಇನ್ಸಿಡೆಂಟ್ ಆದ್ಮೇಲೆ ಏನಾದ್ರು ಟೈಟಲ್ ಬಗ್ಗೆ ಏನಾದ್ರು ಇನ್ಸಿಡೆಂಟ್ ಆದ್ಮೇಲೆ ಟೈಟಲ್ ಬಗ್ಗೆ ಏನಾದ್ರು ಮಾತುಕತೆ? ಇಲ್ಲ, ಅದೆಲ್ಲ ಏನಿಲ್ಲ. ಒಳ್ಳೇದಾಗ್ತದೆ. ಪಿಕ್ಚರ್ ಚೆನ್ನಾಗಿ ಬಂದಿದೆ ಅಂತೆ, ಪಿಕ್ಚರ್ ಚೆನ್ನಾಗಿ ಬಂದಿದೆ. ನಿರ್ಮಾಪಕರಿಗೆ ಒಳ್ಳೇದಾಗುತ್ತೆ, ಏನು ತೊಂದರೆ ಏನಿಲ್ಲ, ಕಲಾವಿದರಿಗೆ ಒಳ್ಳೇದಾಗುತ್ತೆ. ಆದರೆ ದರ್ಶನ್ ಆಯ್ತಲ್ಲ ಅಂತೇಳಿ ಮನಸ್ಸಿರ್ತು, ಒಂದು ನೋವಿದೆ. ಅಂದರೆ ಕಾನೂನು ಮುಂದೆ ನಾವು ಯಾರು ಇಲ್ವಲ್ಲಪ್ಪ, ಕಾನೂನು ಹೇಳಿದ್ರೆ ಕೇಳಲೇಬೇಕಲ್ಲ ನಾವು ಅಲ್ವ. ಕಾನೂನು ಅಂತ ಎಲ್ಲರಿಗೂ ದೊಡ್ಡದು, ಆ ಕಾನೂನು ತಕ್ಕ ನಾವು ಹೋಗ್ಲೇಬೇಕಲ್ಲ. ಕಾನೂನು ಡೆವಿಲ್ ದಿ ಹೀರೋ ಅಂತಿತ್ತು, ಆಮೇಲೆ ದಿ ಡೆವಿಲ್ ಅಂತ ಆಯ್ತು. ಕಾನೂನು ಬಗ್ಗೆ ನೋಡಿ, ಕಾನೂನು ತಿಳಿದು ನಮ್ಗೆ ಬಂದ ಟೈಮ್ಗೆ ನಮ್ಮ ಗಂಗಾಧರ ದೊಡ್ಡ ಅಡ್ವೊಕೇಟ್ ಇವರು ಇದನ್ನ ನೋಡ್ಬೇಕು ಅಂದ್ರೆ ಬಂದ ವರ್ಷ ನೀವು ಬಂದ್ರಿ. ಏನೋ ಕಾನೂನು ಬಗ್ಗೆ ಕೇಳಿದ್ರೆ ಅವ್ರಿಗೆ ಹೇಳಿ ಅವ್ರು ಅಂದ್ರೆ ನಾವು ಬಹಳ ಒಳ್ಳೆ ಸ್ನೇಹಿತರು ನಾವು. ದರ್ಶನ್ ಏನ್ ಮಾಡೋದು, ಇದಕ್ಕೆ ಏನಂತ ಹೇಳೋದು, ಅದಕ್ಕೆ ನೀವೇನ್ ಹೇಳ್ತೀರಾ? ಇದೆಲ್ಲ ಆಫ್ ಮಾಡಿದ್ಮೇಲೆ ಬೇಕಾದ್ರೆ ಹೇಳ್ತೀನಿ. ನೀವೇನ್ ಹೇಳ್ತೀರಾ? ಅಲ್ಲೇನಪ್ಪ, ನೀವೆಲ್ಲ ಯಾಕೆ ಬಂದ್ರಿ? ಪ್ರೀತಿಯಿಂದ ಬಂದ್ರಿ. ಆ ಪ್ರೀತಿ ಬೆಲೆ ಕಟ್ಟಕ್ಕಾಗಲ್ಲ. ನಾನೇನು ದೊಡ್ಡ ವ್ಯಕ್ತಿ ಇದ್ದಾನೆ ಅಂತ ಹೇಳ್ತಾ ಇಲ್ಲ. ಇವ್ರು ಇಂಡಸ್ಟ್ರಿ ಅವರು, ಒಳ್ಳೆ ಕಲಾವಿದ ತಂದೆ ಇವರು. ಈ ಘಟನೆ